just to have the awareness. ನಮಸ್ಕಾರ ಸ್ನೇಹಿತರೆ, ಇಲ್ಲೊಂದು ವಿಶೇಷತೆ ಇದೆ ನೋಡಿ. ನಮ್ಮೂರಿನ ಜನರಿಗೆ ಯಾವ ರೀತಿ ಒಂದು ಉರಗಗಳ ಬಗ್ಗೆ ಕಾಳಜಿ ಇದೆ ಅನ್ನೋದು ಈಗ ನಾನು ತೋರಿಸ್ಕೊಡ್ತೀನಿ. ಹೇಳಿ ಮೇಡಮ್, ಈಗ ಇಲ್ಲಿ ಒಂದು ಯಾಕೆ ಕರೆದಿರಿ ನನ್ನನ್ನು? ಯಾಕಂದ್ರೆ ಇಲ್ಲಿ ಮಕ್ಕಳು ಆಡುವಂತ ಜಾಗ ಹೌದು. ಅದು ಅದರ ಕಿಟಕಿಗೆ ನಾವು ಫಿಶ್ ನೆಟ್ ಹಾಕಿದ್ರಿ. ಸೊ ದಟ್ ಬೇರೆ ಎಲ್ಲ ಪ್ರಾಣಿಗಳು ಏನು ಬರಬಾರ್ದು, ಹೊರಗೆ ಹೋಗಬಾರ್ದು ಅಂತೇಳಿ ಉದ್ದೇಶದಿಂದ. ಆದ್ರೆ ಅದರಲ್ಲಿ ಕೇರೆ ಸಿಕ್ಕಾಕೊಂತು. ಆದ್ರೆ ನಮ್ಗೆ ಅದು ಗಾಯ ಆಗಿತ್ತು, ಅದರ ಕುತ್ತಿಗೆ ಹತ್ರ ಗಾಯ ಆಗಿತ್ತು. ಅದರಿಂದಾಗ ಅದನ್ನ ತೆಗೆದು ಹೇಗೆ ಗೊತ್ತಾಗ್ಲಿಲ್ಲ, ಅಂತೂ ಅದನ್ನ ಕಟ್ ಮಾಡಿ ಹೇಗಾದ್ರೂ ಹೊರಗೆ ತಕೊಂಡ್ಬಂದಿದ್ದೀವಿ. ಆದ್ರೆ ಅದನ್ನ ಹಾಗೆ ಬಿಟ್ಟರೆ ಸತ್ತು ಹೋಗುತ್ತೆ. ಅದಕ್ಕೋಸ್ಕರ ನಿಮ್ಮ ಒಂದು ಜೀವಿಯ ಮೇಲೆ ಕಾಳಜಿ ಇಟ್ಟುಕೊಂಡು ನನ್ನನ್ನು ಕರೆಸಿದ್ರಿ. ಬಹಳ ಒಳ್ಳೆಯ ಕೆಲಸ ಇದು. ಈಗ ಇಲ್ಲಿ ನೋಡಿ ಸ್ನೇಹಿತರೆ, ಕೇರೆ ನೋಡಿ, ರ್ಯಾಟ್ ಸ್ನೇಕ್ ಅಂತ ಕರಿತೀವಿ. ಇದು ನಾನ್ ವೆನಮಸ್ಸು. ಅವರು ಆ ಒಳಗಿದ್ದಂಥ ಬಲೆಯಲ್ಲಿದ್ದಂಥ ಹಾವನ್ನು ಕತ್ತರಿಸ್ಕೊಂಡು ಹೊರಗೆ ತಂದಿದ್ದಾರೆ. ಅವರು ತುಂಬ ಪ್ರಯತ್ನ ಮಾಡಿದ್ರು ಬಿಡಿಸ್ಲಿಕ್ಕೆ, ಆಗದೀಗ ನಾನು ಬಂದಿದ್ದೇನೆ ನೋಡಿ, ಇಲ್ಲಿದೆ ನೋಡಿ. ವಿಷರಹಿತ ಹಾವಿದು, ರ್ಯಾಟ್ ಸ್ನೇಕು ಅಥವಾ ಕೇರೆ ಹಾವು, ಮಾರೋಜಿ ಅಂತ ತುಂಬ ಹೆಸರುಗಳಿಂದ ಕರೀತಾರೆ. ಇದು ನಮ್ಮ ವಠಾರದ ಸುತ್ತಮುತ್ತ ಇದ್ದಷ್ಟು ನಮಗೆ ಒಳ್ಳೆಯದೇ. ಯಾಕಂದರೆ ಒಂದು ಕೇರೆ ಹಾವು ಒಂದು ದಿನಕ್ಕೆ ಸುಮಾರು 5-6 ಇಲಿಗಳನ್ನು ತಿಂದು ಆ ವಠಾರದ ಇಲಿಗಳ ಸಂಖ್ಯೆಯನ್ನು ಹತೋಟಿಯಲ್ಲಿಟ್ಟುಕೊಳ್ಳುವಂಥ ಕೆಲಸ ಮಾಡ್ತದೆ. ಈ ಹಾವು ಇರೋದರಿಂದ ಮನುಷ್ಯನಿಗೆ ಯಾವುದೇ ರೀತಿಯ ಅಪಾಯ ಇಲ್ಲ. ಇಲ್ಲಿ ನೋಡಿ, ಇದು ಬಾಲವನ್ನು ಯಾವ ರೀತಿ ಬೀಸ್ತಾ ಇದೆ ನೋಡಿ. ಇದನ್ನು ನೋಡಿ ನಾವೇನು ತಿಳ್ಕೊಳ್ತೀವಿ ಅಂದರೆ, ಈ ಕೇರೆ ಹಾವುಗಳು ಬಾಲದಿಂದ ಹೊಡೆಯುತ್ತವೆ ಅಂತ ಒಂದು ನಂಬಿಕೆ ಕೂಡ ಇದೆ. ಬಾಲದಿಂದ ಹೊಡೆದ್ರೆ ಹೊಡೆದ ಭಾಗದ ಎಲುಬು ಮುರಿದು ಹೋಗುತ್ತೆ ನೋಡಿ. ಈಗ ನೋಡಿ, ಆ ರೀತಿ ಹೊಡಿತಾ ಇದೆ ನೋಡಿ. ಇದು ಅದರ ಆತ್ಮರಕ್ಷಣಾ ತಂತ್ರ, ಬೇರೆ ಏನೂ ಅಲ್ಲ. ಇದು ನಮ್ಮನ್ನು ತುಂಬ ಹೆದರಿಕೆ ಆದಾಗ ನಮ್ಮಿಂದ ತಪ್ಪಿಸ್ಕೊಳ್ಳಿಕ್ಕೆ ಈ ರೀತಿಯ ಒಂದು ತಂತ್ರವನ್ನು ಯೂಸ್ ಮಾಡ್ತವೆ. ಒಂದು ಸಣ್ಣ ಏಟಿನ ಥರ ನಮ್ಗೆ ಬೀಳ್ಬೋದು ನೋಡಿ. ಇಲ್ಲಿ ನೋಡಿ ಹೇಗೆ ಬಾಲವನ್ನು ಅಲ್ಲಾಡಿಸ್ತಾ ಇದೆ ನೋಡಿ. ಇದರಿಂದ ಅಪಾಯ ಇಲ್ಲ, ಬಾಲದಲ್ಲಿ ಹೊಡೆದ್ರೆ ಯಾವುದೇ ರೀತಿಯ ಅಪಾಯ ಆಗೋದಿಲ್ಲ. ಈಗ ಇದನ್ನು, ಈ ಬಲೆಯಿಂದ ಬಿಡಿಸಿ ಅದಕ್ಕೆ ಅದನ್ನು ಬಿಡುಗಡೆಗೊಳಿಸೋಣ. ನೋಡ್ತಾ ಇರಿ. ಹಾಂ, ಕತ್ತರಿ ಇಲ್ಲಿ ತಂದು ನಾನು ಈ ಚೀಲ ಎಲ್ಲಿ ಇಟ್ಟೆ ನಾನು? ಇಲ್ಲಿದೆ. ಅದನ್ನು ಇಲ್ಲೇ ಬಿಟ್ಟು ಬಿಡೋಣ, ಹೊರಟೋಗಿ. ಹಾಂ, ನೀರಿನ ಆಸುಪಾಸೆ ಬಿಟ್ಟು. ಓಕೆ ಓಕೆ ಓಕೆ, ಹೆದರಬೇಡ ನೋಡಿ. ಓಕೆ, ಹಾಂ, ಈಗ ನೋಡಿ, ಈಗ ಸುಮ್ಮನೆ ಆಯಿತು ನೋಡಿ. ನೋಡಿದ್ರಿ? ಓಕೆ, ಇದನ್ನೊಂದು ಕೆಲಸ ಮಾಡೋಣ. ಮಕ್ಳು ನೋಡಿದ್ರಿ ಹಾವನ್ನು? ನೋಡಿದ್ರಿ? ಮಕ್ಕಳನ್ನು ತೋರಿಸಿ. ಮುಡ್ತೀರಾ ಹಾವನ್ನು? ಸುಮ್ಮನೆ ಸ್ಪರ್ಶ ಮಾಡಿ, ಸುಮ್ಮನೆ ಸ್ಪರ್ಶ ಮಾಡಿ. ಏನು ಅನಿಸುತ್ತೆ ನೋಡಿ? ಹೌದು, ನೋಡಿದ್ರಾ? ಓಕೆ, ನೋಡಿದ್ರಿ? ಓಕೆ, ಯಾರು ಮುಡ್ತೀರಿ? ಸಾಕಲ್ವಾ? ಬಿಟ್ಟು ಬಿಡೋಣ. ಹಾಗಂತ ಇಲ್ಲೊಂದು ತಿಳ್ಕೊಳ್ಳಿ, ಒಂದು ವೇಳೆ ನಿಮಗೆ ಮನೆಯೊಳಗೆ ಆಸುಪಾಸಲ್ಲಿ ಕೇರೆ ಹಾವು ಕಾಡ್ಲಿಕ್ಕೆ ಸಿಕ್ಕಿದ್ರೆ ನೀವು ಯಾರು ಹೋಗಿ ಅದನ್ನು ಮುಟ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಯಾಕಂದ್ರೆ ಅದು ತುಂಬ ಅಗ್ರೆಸಿವ್ ಆಗಿದ್ದು ಭಯದಿಂದ ನಮ್ಗೆ ಕಚ್ಚಬಹುದು. ಕೇರೆ ಹಾವು ಕಚ್ಚಿದ್ರೆ ಯಾವುದೇ ರೀತಿಯ ವಿಷ ಇಲ್ಲ, ಅಪಾಯ ಆಗೋದಿಲ್ಲ. ಸರಿನಾ? ಇಲ್ಲಿ ಬಿಟ್ಬಿಡ್ತೇನೆ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್. You all felt the snake? Right. So no fear.